ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮಂಗಳೂರು ಕಡೆ ಮಾಡುವಂತಹ ತಗತೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ಇದು ಮಳೆಗಾಲದಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ ತಗತೆ ಸೊಪ್ಪಿನ ಪಲ್ಯ. ಸಿಕ್ಕಿದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ತುಂಬ ಚೆನ್ನಾಗಿರ್ತದೆ, ತುಂಬ ಫೇಮಸ್. ಇದು ವರ್ಷದಲ್ಲಿ ಒಂದು ಸರಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ, ತಿಂದರೆ ಒಳ್ಳೆಯದು ಅಂತ ಹೇಳಿ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಬಂದಿದೆ ನೋಡಿ. ತಗತೆ ಸೊಪ್ಪಿನ ಪಲ್ಯ ಮಂಗಳೂರು ಶೈಲಿಯಲ್ಲಿ, ಟ್ರೆಡಿಷ್ನಲ್ ಶೈಲಿಯಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಮುಂಚಿನ ಕಾಲದಲ್ಲಿ ಮಾಡ್ತಿದ್ರಲ್ಲ, ಆ ಟೈಪಲ್ಲಿ. ನೋಡಿ ನೋಡಿ ತಗತೆ ಸೊಪ್ಪು ನೋಡಿ, ಈ ಥರ ಇರ್ತದೆ. ಮಳೆಗಾಲದಲ್ಲೆಲ್ಲ ಹೆಚ್ಚಾಗಿ ಸಿಗೋದಿದು. ನೋಡಿ, ಇದನ್ನೆಲ್ಲ ಫಸ್ಟ್ ತೊಳೆದು ಇಟ್ಕೊಂಡಿದ್ದೇನೆ ನಾನು. ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಲ್ಲಿಗೆ ಎಲ್ಲ ಒಟ್ಟಿಗೆ ಜೋಡಿಸ್ಕೊಂಡು, ಒಂದೇ ಥರ ಜೋಡಿಸ್ಕೊಂಡು ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದನ್ನ ಫ್ರೆಶ್ ಆಗಿ ಅವತ್ತವತ್ತು ಸಿಕ್ಕಿದರೆ ನೋಡಿ, ಈ ಥರ ಕಟ್ ಮಾಡಿದರೆ ಆಯಿತು. ಇಲ್ಲದಿದ್ದರೆ ಬೆಳ್ತಿದ್ರೆ ಅದರ ದಂಟೆಲ್ಲ ಬೆಳ್ತಿದ್ರೆ ತೆಗಿಬೇಕಾಗ್ತದೆ. ಸೊಪ್ಪು ಮಾತ್ರ ಯೂಸ್ ಮಾಡಬೇಕಾಗ್ತದೆ. ಇದು ಫ್ರೆಶ್ ಉಂಟು, ಎಳತ್ತಾಗಿರೋದ್ರಿಂದ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ತೊಳೆದೇ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಹಲಸಿನ ಬೀಜ ಹಾಕ್ಕೊಳ್ತಾ ಇದ್ದೇನೆ. ಹಲಸಿನ ಬೀಜ ಹಾಕಿದರೆ ಚೆನ್ನಾಗಿರ್ತದೆ. ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಾನು, ತಿನ್ನಲಿಕ್ಕೆ ಸಿಕ್ಕಿದರೆ ಚೆನ್ನಾಗಿರ್ತದೆ. ನೋಡಿ, 1 ಕಪ್ಪಿನಷ್ಟು ಅಂದರೆ 1 ಗೆರಟೆಯಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಚಿಕನ್ಗೆಲ್ಲ ರೋಸ್ಟ್ ಮಾಡ್ತೀರಲ್ಲ, ಚಿಕನ್ ಸುಕ್ಕ ಮಾಡುವಾಗ, ಅದೇ ಥರ ರೋಸ್ಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೇನೆ. ನೋಡಿ, 1 ಗೆರಟೆಯಷ್ಟು ತೆಂಗಿನ ತುರಿ. ಆದಷ್ಟು ಫೈನಾಗಿ ಸಣ್ಣ ಸಣ್ಣ ತುರಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಅದೇ ಪಾತ್ರೆಯಲ್ಲಿ ಉರುಳಿ ತಗೊಂಡಿದ್ದೇನೆ. ಅದೇ ಉರುಳಿಯಲ್ಲಿ, ತೆಂಗಿನ ತುರಿ ಹುರಿದ ಉರುಳಿಯಲ್ಲಿ ಒಂದು 10 ರಿಂದ 17 ಬ್ಯಾಡಗಿ ಮೆಣಸು ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು ಮತ್ತು ಒಂದು ಚಮಚದಷ್ಟು ಜೀರಿಗೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಮೆಣಸು, ಕೊತ್ತಂಬರಿ ಮತ್ತು ಜೀರಿಗೆ. 10 ರಿಂದ 17 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಈ ಊರ ಮೆಣಸು ಕೂಡ ಮಿಕ್ಸ್ ಹಾಕ್ಕೊಳ್ಬೋದು. 4 ಊರ ಮೆಣಸು ಕೂಡ ಹಾಕ್ಕೊಳ್ಬೋದು, ಖಾರ ಬೇಕಿದ್ದರೆ. ನಾನು ಖಾಲಿ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ 2 ಚಮಚ ಮತ್ತು 1 ಚಮಚದಷ್ಟು ಜೀರಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1/4 ಕಪ್ಪಿನಷ್ಟು ಕುಚ್ಚಲಕ್ಕಿ ತಗೊಂಡಿದ್ದೇನೆ ನಾನು. ನೋಡಿ, ಕುಚ್ಚಲಕ್ಕಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಕೂಡ ಹಾಗೆ ರೋಸ್ಟ್ ಮಾಡಿಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೂಡ ಚೆನ್ನಾಗಿ ಅಕ್ಕಿ ಚೆನ್ನಾಗಿ ಉಂಟಲ್ಲ, ನಾನು ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿರೋದು. ಸ್ವಲ್ಪ ನೀರಿದು ಪಸೆ ಎಲ್ಲ ಡ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಚೆನ್ನಾಗಿ ಉಬ್ಬಿ ಬರಬೇಕು. ಇದು ಅಕ್ಕಿ ಎಲ್ಲ ಉಂಟಲ್ಲ, ಚೆನ್ನಾಗಿ ರೋಸ್ಟ್ ಆಗಿ ಉಬ್ಬಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಚಟಪಟ ಅಂತ ಹೊಡಿತಾ ಉಂಟು. ನೋಡಿ, ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಕುಚ್ಚಲಕ್ಕಿ ಹಾಕಿದರೆ ಉಂಟಲ್ಲ, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೊಡೋದು ಇದಕ್ಕೆ ನಿಮಗೆ ತಗತೆ ಸೊಪ್ಪಿನ ಪಲ್ಯಕ್ಕೆ. ನಾವು ತಜಂಕ್ ಅಂತ ಹೇಳ್ತೇವೆ ಇದಕ್ಕೆ, ತಗತೆ ಸೊಪ್ಪಿಗೆ ಇದರ ಪಲ್ಯ. ನೋಡಿ, ಇದಕ್ಕೆ ಈ ಅಕ್ಕಿ ಹಾಕೋದ್ರಿಂದ ಉಂಟಲ್ಲ, ಟ್ರೆಡಿಷ್ನಲ್ ಸ್ಟೈಲಲ್ಲಿ ಮಾಡೋದು. ನೋಡಿ, ಅಕ್ಕಿ ಎಲ್ಲ ಹುರಿದು ಹಾಕಿ ನೋಡಿ, ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಪುಡಿ ಮಾಡಿಕೊಳ್ಬೇಕು. ನೋಡಿ, ಫೈನಾಗಿ ಪುಡಿ ಮಾಡ್ಕೊಳ್ಳಿಲ್ಲ ನಾನು, ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೋಡಿ, ತುಂಬ ರುಚಿ ಆಗ್ತದೆ ಈ ಥರ ಅಕ್ಕಿ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ. ನೋಡಿ, ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಇಟ್ಕೊಂಡಿದ್ದೇನೆ. ನೋಡಿ, ಮೊದಲಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. 1 ಚಮಚದಷ್ಟು ಸಾಸಿವೆ, ಮತ್ತೊಂದು ಸ್ವಲ್ಪ ಉದ್ದಿನಬೇಳೆ, 1 ಟೀ ಸ್ಪೂನ್ನಷ್ಟು ಇದು ಸಾಸಿವೆ, ಮತ್ತೊಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಉದ್ದಿನಬೇಳೆ ಎಲ್ಲ ಕೆಂಪಾಗಿ ಬಂದಿದೆ. ಈಗ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ಕಿಪ್ ಮಾಡಬೇಡಿ,
ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಸ್ಕಿಪ್ ಮಾಡಬೇಡಿ. ನೋಡಿ, ಒಂದು 4-5 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೇನೆ. ಈಗ ಒಂದು ಈರುಳ್ಳಿ ನೋಡಿ, 2 ಈರುಳ್ಳಿ ಮೀಡಿಯಮ್ ಸೈಜಿದು ತಗೊಂಡಿದ್ದೇನೆ. ಇದು ಕೂಡ ಫೈನಾಗಿ ಚಾಪ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಇದಕ್ಕೆ 2 ಟೊಮೆಟೊ ಮೀಡಿಯಮ್ ಸೈಜಿನ 2 ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಟೊಮೆಟೊ ಕೂಡ ಹಾಗೆಯೇ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬಾಡಬೇಕು. ಟ್ರೈ ಮಾಡಿ ಒಮ್ಮೆ. ಈ ಥರ ತಗತೆ ಸೊಪ್ಪು ಸಿಕ್ಕಿದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಓಲ್ಡ್ ರೆಸಿಪಿ ಇದು, ಟ್ರೆಡಿಷ್ನಲ್ ರೆಸಿಪಿ. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇದು ಮಳೆಗಾಲದಲ್ಲಿ ಸಿಕ್ಕುವಂಥದ್ದು ಹೆಚ್ಚಾಗಿ. ನೋಡಿ, ಹಲಸಿನ ಬೀಜ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ನಾನು. ಇದು ಮಧ್ಯದಲ್ಲಿ ಸಿಕ್ಕಿದರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ಇದು ತಗತೆ ಸೊಪ್ಪಿಗೆ ಉಂಟಲ್ಲ, ಹಲಸಿನ ಬೀಜ ಒಳ್ಳೆ ಕಾಂಬಿನೇಷನ್. ನೋಡಿ, ಈಗ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಮತ್ತೊಂದೇನೆಂದರೆ, ನೀವು ಹರಿವೆ ಸೊಪ್ಪು ಎಲ್ಲ ಮಾಡ್ತೀರಲ್ಲ, ಪಾಲಕ್ ಸೊಪ್ಪಲ್ಲೆಲ್ಲ ನೀರು ಬಿಟ್ಕೊಳ್ತದೆ. ಆದರೆ ಇದರಲ್ಲಿ ಅಷ್ಟೊಂದು ನೀರು ಬಿಟ್ಕೊಳ್ಳೋದಿಲ್ಲ. ನಿಮಗೆ ಹಲಸಿನ ಬೀಜ ಬೇಯಲಿಕ್ಕೆ ಎಲ್ಲ ಉಂಟಲ್ಲ, ನೀರು ಬೇಕಾಗ್ತದೆ, ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೋಡಿ, ಇದು ಫುಲ್ ಆಯಿತು. ಅದಕ್ಕಾಗಿ ಇನ್ನೂ ಸೊಪ್ಪು ಉಂಟು ಹಾಕಲಿಕ್ಕೆ. ಇದು ಬೆಂದಾಗುವಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಅದಕ್ಕಾಗಿ ನಾನು ಸ್ವಲ್ಪ ಬೇಯಲಿ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳುವ. ಬಾಡಿಸಿ ಆಗುವಾಗ ಸ್ವಲ್ಪ ಸೊಪ್ಪು ಸ್ವಲ್ಪ ಕಮ್ಮಿ ಆಗ್ತದೆ ಬೆಂದಾಗುವಾಗ. ಆಮೇಲೆ ಉಳಿದಿರುವ ಸೊಪ್ಪನ್ನು ಕೂಡ ಹಾಕ್ಕೊಳ್ತೇನೆ ನಾನು. ನೋಡಿ, ಕಮ್ಮಿ ಆಗಿದೆ ನೋಡಿ, ಈಗ ಬೆಂದಾಗುವಾಗ ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ, ಉಳಿದಿರುವ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನೀರು ಸ್ವಲ್ಪ ಹಾಕಿದರೆ ಆಯಿತು. ನಾನು ನೀರು ಹಾಕೋದು ಸ್ಕಿಪ್ ಆಗಿದೆ. ನೀರು ಹಾಕ್ಕೊಳ್ಳಿ, ಯಾಕಂದರೆ ನಿಮಗೆ ಹಲಸಿನ ಬೀಜ ಬೇಯಲಿಕ್ಕೆಲ್ಲ ನೀರು ಬೇಕಾಗ್ತದೆ. ನಿಮಗೆ ಬೇರೆ ಸೊಪ್ಪಿನ ಥರ ನೀರು ಆಗೋದಿಲ್ಲ ಇದರಲ್ಲಿ. ಅದಕ್ಕಾಗಿ ನೋಡಿ, ಚೆನ್ನಾಗಿ ಬೇಯಬೇಕು. ಇನ್ನು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ. ನೋಡಿ, ಚೆನ್ನಾಗಿ ಬೇಯಬೇಕು, ಸೊಪ್ಪು ಚೆನ್ನಾಗಿ ಬೇಯಬೇಕು. ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೇಯಬೇಕು. ಹಲಸಿನ ಬೀಜ ಒಂದು ತೆಗೆದು ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಹಲಸಿನ ಬೀಜ ಬೆಂದರೆ ಉಂಟಲ್ಲ, ಅಷ್ಟರಲ್ಲಿ ಸೊಪ್ಪು ಕೂಡ ಬೇಯ್ತದೆ ಚೆನ್ನಾಗಿ. ಮತ್ತು ಇದು ಎಳತ್ತು ಸೊಪ್ಪು, ಹಾಗಾಗಿ ಉಂಟಲ್ಲ ಬೇಗ ಇದಾಗ್ತದೆ, ಬೇಯ್ತದೆ. ನೋಡಿ, ಸೊಪ್ಪೆಲ್ಲ ಬೆಂದಿದೆ. ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪೆಲ್ಲ ಕರೆಕ್ಟ್ ಇದ್ದರೆ ಚೆನ್ನಾಗಿರ್ತದೆ. ಈಗ ಪುಡಿ ಮಾಡಿರುವಂತಹ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಮಸಾಲ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಅಕ್ಕಿ ಪುಡಿ, ಹುರಿದಿರುವ ಕುಚಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಕುಚಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಉಂಟಲ್ಲ, ಒಳ್ಳೆ ಟೇಸ್ಟ್ ಕೊಡ್ತದೆ ನಿಮ್ಮ ಪಲ್ಯ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ತಗತೆ ಸೊಪ್ಪಿನ ಪಲ್ಯ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಒಂದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಒಳ್ಳೆ ಘಮ ಬರ್ತಾ ಉಂಟು. ನೋಡಿ, ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ರೋಸ್ಟ್ ಮಾಡಿರುವಂತಹ ತೆಂಗಿನ ತುರಿ ಕೂಡ ಹಾಗೆ ಆದಷ್ಟು ಸಣ್ಣ ಸಣ್ಣ ತುರಿ ಮಾಡಿಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರ್ತದೆ. 1 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ನಾನು. ಹಾಕ್ಕೊಂಡು ಹುರಿದಿರುವ ತೆಂಗಿನ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಸೊಪ್ಪು, ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ನಾನು ಈ ಪೌಡ್ರ್ ಎಲ್ಲ ಹಾಕ್ಕೊಂಡೆ. ಪೌಡ್ರು ಮತ್ತು ತೆಂಗಿನ ತುರಿ ಎಲ್ಲ ಹಾಕ್ಕೊಂಡೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ, ಮತ್ತು ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಮ್ಮ ತಗತೆ ಸೊಪ್ಪಿನ ಪಲ್ಯ ರೆಡಿ ಆಗ್ತದೆ. ನೋಡಿ, ಟ್ರೆಡಿಷ್ನಲ್ ಶೈಲಿಂದ ಮಂಗಳೂರು ಕಡೆ ಮಾಡುವಂತಹ ತಗತೆ ಸೊಪ್ಪಿನ ಪಲ್ಯ.